ಹೋಗೋ ಸ್ಟ್ಯಾಂಡ್ ತಗೊಂಡ ತಕ್ಷಣ ಈ ತರ ಅಲಿಗೇಷನ್ ಮಾಡ್ತಕ್ಕಂಥ ಯತ್ನಾಳ್ ಸಾಹೇಬ್ರು ಏನು ಸರ್ ಈಸ್ ಯೂನಿವರ್ಸಲ್ ಗುರು ಅವರು. ಯತ್ನಾಳ್ ಸಾಹೇಬ್ರು ಇಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ್ಮೇಲೆ ಏನ್ ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು ಅವರು. ಏನ್ರಿ ಮಾತಾಡ್ತಾರೆ ಸುಮ್ಮನೆ, ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ, ಸುಮ್ಮನೆ ಬರೋದು ಮಾತನಾಡೋದು, ಇಷ್ಟೆಲ್ಲ ಹೈ ಪ್ಯಾಕ್ ಹಾಕ್ಬೇಕು. ಇವತ್ತು ಇಂಡಿಯಾವರೆಗೆ ಹೋಗಿದ್ದು ದ ಸೇಮ್ ಥಿಂಗ್. ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? 4 ಜನ ಮರ್ಡರ್ ಆದ್ರು, ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರ್ಲಿ, ಎಲ್ಲಿ ಮುಸ್ಲಿಂ ಅಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು, ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದೆ ಅವರಿಗೆ. ಈಗ ಸಿಎಂ ಅವರು ಡಿಸಿಎಂ ಅಂದ್ರೆ ಅದು ಅಲ್ರಿ. ನೋಡ್ರಿ, ಈಗ ನೀವು ಇದನ್ನ ನಾನು ಉತ್ತರ ಕೊಡೋದು ಅಲ್ಲ, ಕೇಳ್ರಿ. ಇದನ್ನ ನೀವು ಅವ್ರಿಗೆ ಕೇಳ್ಬೇಕು, ಬೇರೆ ಕಡೆ ಯಾಕೆ ಹೋಗ್ಲ ಅಂತ ಅವ್ರು ಫಸ್ಟ್ ಕೇಳ್ರಿ. ಬೇರೆ ಈಕ್ವಲ್ ಟು ಎವ್ರಿಬಡಿ. ನೋ, ವೈ ದೇ ಹ್ಯಾವ್ ನಾಟ್ ಕಮ್, ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್. ನನಗೆ ಗೊತ್ತಿಲ್ರಿ. ಅಂದ್ರೆ ಇಫ್ ಯು ಆಸ್ಕ್ ಸಂಬಡಿ ಕ್ವೆಶ್ಚನ್, ಎಲ್ಲಿ ಹೋಗಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ. ವೆದರ್ ದೇ ಹ್ಯಾವ್ ಗಾನ್ ಆರ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಎ ಬಾಟಮ್ ಮೈ ಹಾರ್ಟ್. ಎಲ್ಲರಿಗೂ ಅಷ್ಟೇ ನೋವು ಇದೆ. ಅವ್ರು ಸುಮ್ಮನೆ ಈಗೇನು ಬರೋದು, ಕೂಗಾಡೋದು, ಹೋಗೋದು, ಅದಾದ್ಮೇಲೆ ಯಾರು ಹೋಗ್ತಾರೆ? ನಾವು ನೋಡಿದ ಇನ್ಸಿಡೆಂಟ್ಗಳು ಎಷ್ಟಿದ್ದಾವೆ. ಸಿ, ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್, ಲೆಟ್ ಅಸ್ ಬಿ ಫ್ರಾಂಕ್. ಸುಮ್ಮನೆ ಏನೋ ಬಂದತ್ತೆ ಕಾಜಿಗೇನೋ ಮಾತನಾಡೋದು, ಬರೀ ಮೈಲೇಜಿಗೆ ಮಾತನಾಡೋದು ನೋಡಿಲ್ವಾ ಇಷ್ಟು ವರ್ಷದಿಂದ? ಈಗ ಹೇಳ್ದಲ್ಲ, ಮತ್ತೆ ಇದಕ್ಕೆ ಏನ್ ಮಾಡಿದ್ರು? 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಇದ್ರ ಬಗ್ಗೆ ಚರ್ಚೆ ಬೇಡ? ಮಾತನಾಡ್ತಾರೆ ಯತ್ನಾಳ್ ಸಾಹೇಬ್ರು, ಬರೋದು ನಮ್ಮ ವಿರುದ್ಧ ಮಾತನಾಡೋದು. ಏನೋ ಸಿ, ಐ ರೆಸ್ಪೆಕ್ಟ್ ಹಿಮ್, ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್, ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೇನು, ಸಂತೋಷ್ ಲಾಡ್ ಮನೆಯವ್ರಿಗಾದ್ರೇನು, ಆಯ್ತು ಯತ್ನಾಳ್ ಸಾಹೇಬ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ, ನಮ್ಮ ಫ್ಯಾಮಿಲಿಗೆ ಯಾರನ್ನಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಆಗಲಿ. ದಿಸ್ ವೇ ಯು ವಾಂಟ್ ಟು ಸ್ಪೀಕ್. In this is way if you want to have a debate in politics. ಜನರು ಸಫರ್ ಆಗೋದಲ್ಲ ನೀವು. ನಾನು ಈಗ ರಾಜಕೀಯವಾಗಿ ಎರಡು ಪಕ್ಷ ಯಾರು ಸರಿ ನಾ ಅಲ್ಲ ಬೆಳೆಸ್ಕೊಳ್ಳೋದು ಯಾರು ನೀವು ಹೇಳ್ರಿ. ಎರಡು ಅಂತ ಹೇಳ್ಬಿಟ್ರೆ ಹೇಳ್ರಿ ನೀವು. ಈಗ ನಾನು ನಿಮಗೆ ಉಲ್ಟಾ ಹೇಳ್ಬೋದಲ್ವಾ? ಎಲ್ಲ ಇಶ್ಯೂಸ್ಗಳು ಇಷ್ಟಾಗಿ ನೀವು ಹೋಗ ಒಯ್ಯೋದಲ್ಲ ನೀವು ಮೇಲೆ. ನಾನು ಐ ಕ್ಯಾನ್ ಆಲ್ಸೋ ಆಸ್ಕ್ ಕ್ವೆಶ್ಚನ್ಸ್ when you have got right to ask questions. I will also ask the same questions. No, ಅಲ್ಲ ಸರ್, ನಿಮ್ ಕಾಂಗ್ರೆಸ್ ಕಾರ್ಪೊರೇಟ್ ನಮ್ ಕಾಂಗ್ರೆಸ್ ಅಲ್ರಿ. ವಾಟ್ ಯು ಮೀನ್ ನಮ್ ಕಾಂಗ್ರೆಸ್ ಅಲ್ರಿ? ಅಲ್ಲಲ್ಲ ಅಲ್ರಿ, ಒಂದ್ ನಿಮಿಷ ಕೇಳ್ರಿ. ಅಲ್ರಿ ಒಂದ್ ನಿಮಿಷ ಮಾಡಿ ಹೋಗಿ ಜೋಶಿ ಅವ್ರ ಮುಂದೆ ಅಲ್ರಿ, ಅವ್ರ ಮುಂದೆ ಹೋಗಿ ಕೈ ಏನ್ ಸಾಕ್ತಿರೋದು? ಕೇಳ್ರಿ ನಿಮಿಷ. ಇಸ್ ಚಾಯ್ಸ್ ಇದ್ರ ಅರ್ಥ ಏನ್ ಸರ್? ಅಲ್ರಿ, ಇಸ್ ಚಾಯ್ಸ್. ಪಕ್ಷದ ಸಂಸದರು ಎದುರು ಹೋಗಿ ನೀವು ಅರ್ಥ ಮಾಡುತ್ತೆ. ಬಟ್ ಇಟ್ಸ್ ಹಿಸ್ ಚಾಯ್ಸ್. ವೈ ಇಸ್ ಇಟ್ ಡೂಯಿಂಗ್ ಇಟ್? ನೀವು ಅವ್ರನ್ನ ಕೇಳಿದ್ರೆ ಕಾಂಗ್ರೆಸ್ ಇಂದ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ರಿ. ನೋಡ್ರಿ, ಅಲ್ಲ ಸರ್, ಈಗ ಬೇರೆ ಒಂದ್ ನಿಮಿಷ ಸರ್, ಆಯ್ತು ಹೇಳ್ತಾರೆ. ಅವ್ರು ಕೇಳ್ಬೇಕಾದ್ರೆ ನಿಮ್ ಸರ್ಕಾರ ಮುಂದೆ ಕೆಲಸ ಅಲ್ವಾ ಈ ತರ ಅಲಿಗೇಷನ್ಸ್ ಮಾಡ್ತಾರೆ ಅವರು? ವಿಲ್ ಅ ಗವರ್ನಮೆಂಟ್ ಇನ್ಸ್ಟಿಗೇಟ್ somebody to do that and we want to save him for what? And we are not here. ನಮಗೆ ಏನ್ ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ. and what way we get benefit by supporting him? ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ. ಇರ್ಬೇಕ್ರಿ, ಅಲಿಗೇಷನ್ಸ್ ಮಾಡ್ಬೇಕು, ಬಟ್ ಫಾರ್ ವಾಟ್? there has to be some common sense to them also. you want to say our chief minister will support them? ಏನ್ರಿ ಮಾತಾಡ್ತಾರೆ ಸುಮ್ಮನೆ? ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ, ಸುಮ್ಮನೆ ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ ನಲ್ಲಿ. ನೀವು ಅವನಿಗೆ ಕೇಳ್ಬೇಕಲ್ಲ, ಏನಪ್ಪ ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದಾರೆ? ಐ ಕೆನಾಟ್ ಆನ್ಸರ್. ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್, ಐ ಕೆನಾಟ್ ಆನ್ಸರ್. ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಬೈ ರೂಲ್ ಬೈ ಲಾ, ವಿ ಹ್ಯಾವ್ ಆಕ್ಟೆಡ್ ಅಪಾನ್ ಇಟ್ ಅಂಡ್ ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು ಕಾನೂನಲ್ಲಿ ಸಿಕ್ಕೇ ಸಿಗ್ತದೆ. ಐ ಆಲ್ಸೋ ಸೆಡ್ ಹಂಗನೇ ಎನ್ಕೌಂಟರ್. ಓಕೆ, ಎಲ್ಲರೂ ಬಂದು ಅಡ್ರೆಸ್ ಮಾಡೋದ್ರು, ಹೌ ಡು ಯು ಅವಾಯ್ಡ್ ಇಟ್ ಫ್ಯೂಚರ್? ಮೋದಿ ಇದಾರಲ್ಲ, IPC ಸೆಕ್ಷನ್ ಎಲ್ಲಿಂದ ಮಾಡ್ಬೇಕು ಮಾಡ್ರಿ. ಒಂದು ಎನ್ಕೌಂಟರ್ ಆಕ್ಟ್, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ ನಲ್ಲಿ ಇಂಥವ್ರು ಮಾಡೋಣ, ಯಾರಿಂತ ಆಕ್ಟ್ಗಳು ಮಾಡಿದ್ದಾರೆ, ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಎನ್ ಎನ್ವೈರನ್ಮೆಂಟ್, ನೋ ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡೋದ? ಹೌ ಡಸ್ ದ ಕಂಟ್ರಿ ರನ್? ಪಾಲಿಸೀಸ್ ಬೇಕು. ಪಾಲಿಸೀಸ್ ಮಾಡೋಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾರೆ? IPC ಯಾರು ಮಾಡ್ತಾರ್ರಿ ಸ್ವಾಮಿ? ಅವ್ರು ಮಾಡ್ಲಿಲ್ಲ, ಯಾರು ಮಾಡಿದ್ದಾರೆ? ರಾಜ್ಯ ಸರ್ಕಾರ ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು. ಅಂದ್ರೆ ವಿ ಆಲ್ ಶುಡ್ ಅಡ್ರೆಸ್ ಇಟ್. ನಾನು ಹೇಳಿದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ಥಿಂಗ್ಸ್, ನಾಟ್ ಬ್ಲೇಮ್. ಸಿಚುವೇಶನ್ ಬ್ಲೇಮ್ ಮಾಡಬಾರ್ದಂತ ನನ್ನ ವಾದ ಇರ್ತಕ್ಕಂಥದ್ದು. ಮೋದಿ ಸಾಹೇಬ್ರು ಹೇಳ್ತಿದ್ದಾರೆ, ಮೊನ್ನೆ ಚಾನಲ್ ಬಂದಿದ್ದಾರೆ, ಆಮೇಲೆ ಸಾಬ್ ಹಿಸಾಬ್ ಮಿಲ್ತಾ ಕರ್ಕೆ ಕಿಯಾ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಬರಕಲ್ಲಿ ಸಂದರ್ಭದಲ್ಲಿ ಯಾರು ಎಲೆಕ್ಟ್ರಾಲ್ ಬಾಂಡ್ಗೆ ಯೂಸ್ ಗೋಯಿಂಗ್ ಟು ಯಾರು ಎಲೆಕ್ಟ್ರಾಲ್ ಬಾಂಡ್ ನ ಪರ್ಚೇಸ್ ಮಾಡ್ತಾನೆ, ಅವನ ಐಡೆಂಟಿಟಿ ಗುರುತಾಗ್ಬರುತ್ತಂತದೇ ಕಾನೂನು ಇದು. ಐ ರಿಪೀಟ್, ಎಲೆಕ್ಟ್ರಾಲ್ ಬಾಂಡ್ ಯಾರು ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗುರುತಾಗಬಾರ್ದಂತದೇ ಕಾನೂನು ತಂದಿರೋದು. ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅದ್ರ ಮ್ಯಾಲ ಕೂಡ ನರೇಂದ್ರ ಮೋದಿ ಸಾಹೇಬರು ಬಂದು ಅವರೇ ಹೇಳ್ತಾರೆ, ಈಗ ನಾವು ಮಾಡಿದಕ್ಕೆ ಆಯ್ತು ಅನ್ಕಾನ್ಸ್ಟಿಟ್ಯೂಷನ್ 33 ಕಂಪ್ನಿಗಳು, ಲಾಸ್ ಮೇಕಿಂಗ್ ಕಂಪ್ನಿಗಳು ದುಡ್ಡು ಕೊಡ್ತವೆ. ಎಲೆಕ್ಟ್ರಾಲ್ ಬಾಂಡ್ ರೂಲ್ಸ್ ಪ್ರಕಾರ 3 ವರ್ಷ ರಿಜಿಸ್ಟರ್ಡ್ ಆಗಿರ್ಬೇಕು ಕಂಪ್ನಿ. 3 ವರ್ಷ ರಿಜಿಸ್ಟರ್ಡ್ ಆಗಿರೋ ಕಂಪ್ನಿಗಳು ದುಡ್ಡು ಕೊಡ್ತವೆ. ಕಾಂಗ್ರೆಸ್ ಕೈ ಹೊಡಿದ ಅಂತ ಹೇಳಿದ. ನಾವ್ ಹೇಳ್ತೀವಲ್ರಿ, ನಾವ್ ಏನ್ರಿ ಅಲ್ರಿ,
ನಮಗೆ ಅದು ಏನ್ರಿ ಸಿಗುತ್ತೆ ಸೀರಿಯಸ್ಲಿ ವಿಜೇಂದ್ರ ಅವರೇ ಪ್ಲೀಸ್ ಕಮ್ ಆಫ್ ಯುವರ್ ಯಂಗ್ಸ್ಟರ್ ಐ ರಿಕ್ವೆಸ್ಟ್ ವಿಜೇಂದ್ರ ಅವರೇ ದಯಮಾಡಿ ಮೇಲಕ್ಕೆ ಬನ್ನಿ ಕಮ್ ಎಲಿವೇಟ್ ಯುವರ್ ಸೆಲ್ಫ್ ಏನೋ ಚುನಾವಣೆ ಬಂದತ್ತಂತ ಈ ರೀತಿ ಹೇಳ್ಕೊಟ್ಟು ಈಸ್ ಯಂಗ್ಸ್ಟರ್ ಐ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಹಿಮ್ ಈಸ್ ಫಾದರ್ ವಾಸ್ ಒನ್ ಆಫ್ ದ ಫಿನಾಮಿನಲ್ ಲೀಡರ್ ಆಫ್ ಅವರ್ ಸ್ಟೇಟ್ ವಿಜೇಂದ್ರ ದಯವಿಟ್ಟು ಮೇಲಕ್ಕೆ ಬನ್ನಿ ಲೆಟ್ ಅಸ್ ಹ್ಯಾವ್ ಅ ಬೆಟರ್ ಫ್ಯೂಚರ್ ಫಾರ್ ದ ಸ್ಟೇಟ್ ನೀವು ಯಂಗ್ಸ್ಟರ್ ಇದ್ದೀರಿ ಸಬ್ಜೆಕ್ಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋಣ ರೀ ಯಾವುದೇ ಒಂದು ಸರ್ಕಾರ